ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಖಂಡಿಸಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ರಾಜಾರಾಮ್ ಮಾತನಾಡಿ, ಸಿದ್ದರಾಮಯ್ಯ ಅವರು ಓರ್ವ ರಾಷ್ಟ್ರಮಟ್ಟದ ನಾಯಕ, ಬಡವರ ಆಶಾಕಿರಣ, ಹಲವಾರು ಭಾಗ್ಯಗಳನ್ನು ನೀಡಿದ ನಾಯಕ. ಇಂಥವರ ಮೇಲೆ ಬಿಜೆಪಿ ಜೆಡಿಎಸ್ ಮಾತನಾಡುತ್ತಾರೆ. ಇವರಿಗೆ ನೈತಿಕತೆ ಇದೆಯೇ? ಕುಮಾರಸ್ವಾಮಿ ಅವರ ಮುಖವನ್ನು ಬೆಳಗ್ಗೆ ಎದ್ದು ಯಾರಾದರೂ ನೋಡಿದರೆ ನೀರು ಕೂಡ ಸಿಗಲು ಸಾಧ್ಯವಿಲ್ಲ. ಅವರ ಮುಖ ಅನಿಷ್ಟ ವ್ಯಕ್ತಿತ್ವದ ಮುಖ. ಹೋಗಿ ಹೋಗಿ ಅಂತಹ ಅನಿಷ್ಟದ ಜೊತೆ ಬಿಜೆಪಿ ಸರ್ಕಾರ ರಚಿಸಿದೆಯಲ್ಲ. ಬಿಜೆಪಿ ದೊಡ್ಡ ಅನಿಷ್ಟ ಕುಮಾರಸ್ವಾಮಿ. ಈ ಅನಿಷ್ಟದವರು ಸಿದ್ದರಾಮಯ್ಯ ಅವರ ಬಗ್ಗೆ ಪಿತೂರಿ ಮಾಡುತ್ತಾರಲ್ಲ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಗ್ಗೂಡಬೇಕಿದೆ. ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತು ಬಿಜೆಪಿ ಜೆಡಿಎಸ್ ಅನ್ನು ನಾಶ ಮಾಡಬೇಕಾಗಿದೆ ಎಂದರು. ಬೆಳಿಗ್ಗೆ ಎದ್ದು ನೋಡಿ ನೀರು ಕೂಡ ಸಿಗಲಿಲ್ಲ. ಅನಿಷ್ಟದ ವ್ಯಕ್ತಿತ್ವ ಕುಮಾರಸ್ವಾಮಿ. ಇಂಥವನ್ನೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ. ಕುಮಾರಸ್ವಾಮಿಯವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ, ಅವರು ಕೂಡ ಅವರು ಉದ್ಧಾರ ಆಗಲಿಲ್ಲ. ಅದು ನಾಗ ಅಲ್ಲ, ಅದೊಂದು ಕಂದಡಿ. ಹೇಳಿದೆ ಕಂದಡಿ ಜಾತಿಗೆ ಗುಡ್ಡಲಚ್ಚಿ ಕಣ್ಣಿನ ನೆತ್ತಬೇಕು ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ. ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ, ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಾರಲ್ಲ. ಈ ಬಿಜೆಪಿಯವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ. ಕುಮಾರಸ್ವಾಮಿಯ ಸಾಕು. ಖಂಡಿತ ನಾವು ಹೋರಾಟ ಮಾಡಬೇಕು. ಇದು ನಾವು ಇಲ್ಲಿಗೆ ನಿಲ್ಬಾರ್ದು. ಇನ್ನು ಅವರು ಹೇಳ್ತಾರೆ, ಖಂಡಿತ ಯಾವಾಗ ಸಿದ್ದರಾಮಯ್ಯ ವಿರುದ್ಧ ಇವೆಲ್ಲ ಪಿತೂರಿ ಮಾಡ್ತಾರ, ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಕೂಡುವಂತ ಸಾಧ್ಯತೆ ಉಂಟು. ಅದನ್ನು ಕಾಂಗ್ರೆಸ್ನ ಮೇಲೆ ಇನ್ನು ಅದು ಹುಡಿಸುವುದು ಬೇಡ. ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಹಲವಾರು ಕೋಟಿ ಸಿದ್ದರಾಮಯ್ಯ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಿಳಿದು ಅರಾಜಕತೆ ಮಾಡುವಂತ ಪರಿಸ್ಥಿತಿ ಉಂಟು. ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡಬೇಕಂತ ಹೇಳ್ತಾ